SRA ಅಂದರೆ ಶ್ರೀಮಂತ ರಾಮಚಂದ್ರರಾವ್ ಅಪ್ಪ ಸಾಹೇಬ್ ಅಂತ. ಅವ್ರ ತಂದೆ ನೆನಪಿಗೆ ಕಟ್ಟಿರ್ತಾರೆ ಎರಡನೇ ಕ್ಯಾಪ್ಟನ್ ಪರಶುರಾಮ್ ಬಾವು ಪಟವರ್ಧನ್ ಅವರು. ಎರಡನೇ ಕ್ಯಾಪ್ಟನ್ ಪರಶುರಾಮ್ ಬಾವು ಇದನ್ನು ಕಟ್ಟಿದಾರಲ್ಲ, ಅವರು ಗಾಳಿಯ ಗಂಡ ಅಂತ ಕರಿತಾ ಇದ್ರು. ರನ್ನಿಂಗಲ್ಲಿ ಅಷ್ಟು ಫಾಸ್ಟ್ ಇದ್ರು ಅವರು ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು. ಬ್ರಿಟಿಷರು ಬಂದ ಮೇಲೆ ವಿದೇಶಿ ಬ್ರ್ಯಾಂಡ್ಗಳಿಗೆ ಮಾರು ಹೋದ್ವಿ. ಅವುಗಳನ್ನು ಪಡೆದು ನಾವು ಎಂಜಾಯ್ಗಳನ್ನ ಮಾಡ್ತಿದ್ವಿ, ಪಾರ್ಟಿಗಳನ್ನ ಮಾಡ್ತಿದ್ವಿ. ಆಗಿನ ಕಾಲದಲ್ಲಿ ರಾಜರು 4.5 lakhs ಬೆಲೆ ಬಾಳುವಂತಹ ಬಿಲಿಯರ್ಡ್ಸ್ ಟೇಬಲ್ ಅನ್ನು ಹಾಕಿರ್ತಾರೆ ಇಲ್ಲಿ. 1916ರಲ್ಲಿ 2016ಕ್ಕೆ 100 ವರ್ಷಗಳನ್ನು ಪೂರೈಸಿದ ಕಟ್ಟಡ ಇದು. ಸೊ ಪಾರ್ಟಿಗಳನ್ನ ಮಾಡೋಕೆ ಕ್ಲಬ್ ಅಲ್ಲಿ ಹೇಗಿರುತ್ತಲ್ಲ, ಒಂದೊಂದು ಸೈಡಲ್ಲಿ ಒಂದೊಂದು ಸೈಡ್ ರೌಂಡ್ ಟೇಬಲ್ಗಳನ್ನ ಹಾಕ್ತಾ ಇದ್ರು, ಕಾರ್ಡ್ಸ್ಗಳನ್ನ ಆಡ್ತಾ ಇದ್ರು. ಇಲ್ಲಿ ನೀವು ಕಾಣ್ಬೋದು ಈ ರೀತಿ ಎಲ್ಲ ಸ್ಟೆಪ್ಸ್ ಯಾಕಂದ್ರೆ ನೀವು ಪ್ಲೌಡ್ಗಳನ್ನ ಹಾಕೋಬಹುದು. ಇಲ್ಲಿ ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಇಲ್ಲಿ ಫಿಕ್ಸ್ ಮಾಡಿಲ್ಲ. ಬನ್ನಿ ಸ್ನೇಹಿತರೆ, ನಾನಿವತ್ತು ಜಮಖಂಡಿಯ ಮತ್ತೊಂದು ಇತಿಹಾಸ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕ್ಲಬ್ಬಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಕ್ಲಬ್ಬಿಗೆ ನಾನು ಮತ್ತು ರಾಹುಲ್ ಅವರು ಕ್ಲಬ್ಬಲ್ಲಿ ಕೂತ್ಕೊಂಡು ಮಾತಾಡೋಣ, ಆಟೆ ಹೊಡೋಣ ಅಂತ ಹೇಳಿ. ಹೇಗೆಲ್ಲ ಆಟೆ ಹೊಡಿತೀವಿ ಅಂತ ನಿಮಗೂ ತೋರಿಸೋಣ ಅಂತ ಹೇಳಿ. ಈಗಿನ ಯುವ ಜನತೆ ಪಬ್ ಪಾರ್ಟಿ, ಡಿಸ್ಕೋಗಳಲ್ಲಿ ಪಾರ್ಟಿ ಮಾಡ್ತಾ ಇದ್ವಿ. ಹಾಗಾದ್ರೆ ರಾಜರ ಕಾಲದಲ್ಲಿ ಯಾವ ರೀತಿ ಪಾರ್ಟಿ ಮಾಡ್ತಾ ಇದ್ರು, ರಾಜರ ಕಾಲದಲ್ಲಿ ಯಾವ ರೀತಿ ಮನೋರಂಜನೆಗಳು ಮಾಡ್ತಾ ಇದ್ರು, ಬ್ರಿಟಿಷರು ಯಾವ ರೀತಿ ಪಾರ್ಟಿಗಳನ್ನು ಮಾಡ್ತಾ ಇದ್ರು ಅಂತ ನಾನು ತೋರಿಸ್ತೀನಿ. ಸೊ ನಾವು ಬಂದಿರೋದು SRA ಕ್ಲಬ್. 1916ರಲ್ಲಿ ಎರಡನೇ ಕ್ಯಾಪ್ಟನ್ ಪರಶುರಾಮ್ ಬಾವು ಪಟವರ್ಧನ್ ಅವರು ಇದನ್ನು ಕಟ್ತಾರೆ. SRA ಅಂದರೆ ಶ್ರೀಮಂತ ರಾಮಚಂದ್ರರಾವ್ ಅಪ್ಪ ಸಾಹೇಬ್ ಅಂತ. ಅವ್ರ ತಂದೆ ನೆನಪಿಗೆ ಕಟ್ಟಿರ್ತಾರೆ ಎರಡನೇ ಕ್ಯಾಪ್ಟನ್ ಪರಶುರಾಮ್ ಬಾವು ಪಟವರ್ಧನ್ ಅವರು. ಇದು ಒಂದು ಪಾರ್ಟಿ ಹಾಲ್ ಆಗಿರುತ್ತೆ. ಸೊ ಬ್ರಿಟಿಷರ ಅತಿಥಿಗಳು ಬಂದಿರಲಿ, ಅವರ ಬಂದಾಗ ಕೆಲವೊಂದು ಪಾರ್ಟಿಗಳನ್ನು ಮಾಡಲಿಕ್ಕೆ ಈ ಹಾಲನ್ನು ಕಟ್ಟಿರ್ತಾರೆ. ಓಕೆ, ಇವಾಗ ಕ್ಲಬ್ ಕಾನ್ಸೆಪ್ಟ್ ನಾವು ಅನ್ಕೊಂಡಿರ್ತೀವಿ ಕ್ಲಬ್ಬು ಪಬ್ಬು ಎಲ್ಲ ಫಾರಿನ್ ಕಲ್ಚರ್ ಅಂತ ಹೇಳಿ. ಹೌದಾ, ಅಥವಾ ನಮ್ಮ ರಾಜರು ಕೂಡ ಅದನ್ನ ಅಳವಡಿಸ್ಕೊಂಡಿದ್ರ ಹೇಗೆ? ಈಗ ನಮ್ಮ ಕಲ್ಚರ್ ಹೇಗಪ್ಪ ಅಂದರೆ, ನಮ್ಮ ಇಂಡಿಯನ್ ಕಲ್ಚರಲ್ಲಿ ನಮ್ಮಲ್ಲಿ ಪಾನೀಯಗಳನ್ನು ಕುಡಿತಾ ಇದ್ವಿ. ಸೊ ನಾವು ವೇದ ಕಾಲದಿಂದ ಡ್ರಿಂಕ್ಸ್ ಮಾಡೋದು ಇದು ಇದೆ ಲಿಖಿ ಆಯಿತಾ. ಸೋಮರಸ ಅಂತ ಇತ್ತು. ನಾವೆಲ್ಲ ಈಗ ಡ್ರಿಂಕ್ಸ್ಗಳನ್ನು ಸ್ಕಾಚ್, ಬಿಯರ್ಸು, ಬ್ರ್ಯಾಂಡ್ಗಳನ್ನು ಕುಡಿತೀವಿ. ನಾವು ಸೋಮರಸಗಳನ್ನು ಕುಡಿತಾ ಇದ್ವಿ. ಸೊ ನಮ್ಮ ದೇಸಿ ಬ್ರ್ಯಾಂಡ್ಗಳಲ್ಲಿ ಆಮೇಲೆ ಹೋಗ್ತಾ ಆಮೇಲೆ ಚೇಂಜ್ಗಳಾಯಿತು. ಆಮೇಲೆ ನಾವು ಬ್ರಿಟಿಷರು ಬಂದ ಮೇಲೆ ವಿದೇಶಿ ಬ್ರ್ಯಾಂಡ್ಗಳಿಗೆ ಮಾರು ಹೋದ್ವಿ. ಅವುಗಳನ್ನು ಪಡೆದು ನಾವು ಎಂಜಾಯ್ಗಳನ್ನು ಮಾಡ್ತಿದ್ವಿ, ಪಾರ್ಟಿಗಳನ್ನು ಮಾಡ್ತಿದ್ವಿ, ನಾವು ಆಡ್ತಿದ್ವಿ, ಕುಣಿತಾ ಇದ್ವಿ. ಸೊ ಇವುಗಳು ನಾವು ಸ್ವಲ್ಪ ಕೆಲವೊಂದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಸ್ವಲ್ಪ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ. ಬಟ್ ನಾವು ಪಾರ್ಟಿ ಇವೆಲ್ಲ ಡಿಸ್ಕೋಗಳಲ್ಲಿ ಮೊದಲಿಂದಾನೇ ಮೊದಲಿಂದಾನೇ ಇದ್ರು. ಬೆಂಕಿ ಹಾಕೊಂಡು ಮೊದಲಿನ ಕಾಡು ಮನುಷ್ಯರು ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ, ಕರೆಕ್ಟ್, ಫೈರ್ ಡ್ಯಾನ್ಸ್ ಅದ್ ಮುಂಚೆನೆ ಇದೆ. ಇವಾಗ ಅದಕ್ಕೊಂದು ಫೈರ್ ಡ್ಯಾನ್ಸ್ ಅಂತ. ಓಕೆ, ಅಂದ್ರೆ ಇದು ಎಷ್ಟನೇ ಇಸ್ವಿಲಿ? 1916ರಲ್ಲಿ 2016ಕ್ಕೆ 100 ವರ್ಷಗಳನ್ನು ಪೂರೈಸಿದ ಕಟ್ಟಡ ಇದು. ವಾವ್, 100 ವರ್ಷ ಆಗಿದೆ ಹಾಗಾದ್ರೆ ಈ ಕಟ್ಟಡಕ್ಕೆ. ಇನ್ನೊಂದು ವರ್ಷ ಬಂದ್ರೆ, ಇನ್ನೆರಡು ವರ್ಷ ಬಂದ್ರೆ 110 ವರ್ಷ ಆಗುತ್ತೆ. ಎಸ್, ಹೌದು. ನೀವೆಲ್ಲ ನೋಡ್ಬೋದು ಈ ಕಟ್ಟಡದಲ್ಲಿ. ಸೊ ಪಾರ್ಟಿಗಳನ್ನ ಮಾಡೋಕೆ ಕ್ಲಬ್ಬಲ್ಲಿ ಹೇಗಿರುತ್ತಲ್ಲ, ಒಂದೊಂದು ಸೈಡಲ್ಲಿ ಒಂದೊಂದು ಸೈಡ್ ರೌಂಡ್ ಟೇಬಲ್ಗಳನ್ನ ಹಾಕ್ತಾ ಇದ್ರು, ಕಾರ್ಡ್ಸ್ಗಳನ್ನ ಆಡ್ತಾ ಇದ್ರು. ಸೊ ಅಷ್ಟು ಅತ್ಯುನ್ನತವಾಗಿ ಕಟ್ಟಿದ್ದಾರೆ ಇದನ್ನ. ವಾವ್, ಸ್ಪೇಸ್ ಬೇಕಲ್ಲ ಹೊರಗಡೆ. ಇವಾಗ ಸಿಟೌಟ್ ಏರಿಯಾದಲ್ಲಿ ಕೂತ್ಕೊಂಡು. ಆಗಿನ ಕಾಲದಲ್ಲಿ ರಾಜರು 4.5 lakhs ಬೆಲೆ ಬಾಳುವಂತಹ ಬಿಲಿಯರ್ಡ್ಸ್ ಟೇಬಲ್ ಅನ್ನ ಹಾಕಿರ್ತಾರೆ ಇಲ್ಲಿ. ಎಷ್ಟು? 4.5 lakh, 4.5 ಲಕ್ಷ ಬೆಲೆ ಬಾಳುವಂತ ಬಿಲಿಯರ್ಡ್ಸ್ ಟೇಬಲ್ ಅನ್ನ ಈಗಲೂ ಕೂಡ ಈ ರೂಮ್ ಅಲ್ಲಿ ಇದೆ. ಬಿಲಿಯರ್ಡ್ಸ್ ರೂಮ್ ಅಂತ ಅದಕ್ಕೆ ಕೊಟ್ಟಿದ್ದಾರೆ. ಕ್ಲೋಸ್ ಆಗಿದೆ. ಅವರು ಒಂದು ಇದ್ರ ಮೇಲೆ ಕ್ಲಬ್ ಅವ್ರ ಹೆಸರಲ್ಲಿದೆ, ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಸಾರ್ವಜನಿಕರಿಗೆಲ್ಲ ಅವೆಲ್ಲ ಒಂದು ಬಿಲಿಯರ್ಡ್ಸ್ ಟೇಬಲ್ ಇದೆ. ರಾಜರುಗಳ ಕೆಲವೊಂದು ಫೋಟೋಸ್ಗಳಿದೆ. ನಾನು ನೋಡ್ಬೇಕಿತ್ತು ಆ ಟೇಬಲ್ ಯಾವ ರೀತಿ ಇದೆ ಅಂತ ಹೇಳಿ. ಹಿಂಗೆ ಈ ರೌಂಡ್ ಶೇಪ್ ಅಲ್ಲ, ಚೌಕ ಶೇಪ್ ಅಲ್ಲ, ಅದ್ರಲ್ಲಿ ಏನ್ ಯಾವ್ದ್ರಿಂದ ಮಾಡಿರ್ತಾರೆ ಅಷ್ಟೊಂದು ಕಾಸ್ಟ್ಲಿ ಅಂತ ಹೇಳಿದ್ರೆ? ಸೊ ಅದು ಇನ್ನೂ ಕೂಡ ಆ ಟೇಬಲ್ ತನ್ನ ಒಳಪನ್ನ ಕಳ್ಕೊಂಡಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಅದ್ರ ಒಂದೊಂದು ವಸ್ತುಗಳನ್ನು ಈಗಲೂ ಕೂಡ ಹಂಗೆ ತೆಗೆದಿಟ್ಟಿದ್ದಾರೆ. ಈಗಲೂ ಕೂಡ ಕೆಲವೊಂದು ಕ್ಲಬ್ ನ ಸದಸ್ಯರು ಈಗಲೂ ಕೂಡ ಆಟವನ್ನ ಆಡ್ತಾರೆ ಇಲ್ಲಿ. ಇಲ್ಲಿ ಕ್ಲಬ್ ಇವಾಗಲೂ ಚಾಲ್ತಿಯಲ್ಲಿದೆ. ಜಮಖಂಡಿ ಮಂದಿ ಬಾರಿ ಜೋರ್ ಇದಾರಲ್ಲ ಹಂಗಾದ್ರೆ. ಇಲ್ಲಿ ಕೂಡ ಸ್ಟಾರ್ಟ್ ಇದೆ. ಒಂದು ಸಂಘದವರು ಇದನ್ನ ನಡ್ಸ್ಕೊಂಡು ಹೋಗ್ತಾರೆ. ಅವ್ರು ಮಾತ್ರ ಇದನ್ನ ಬಳಸ್ಕೊಳ್ಳಕ್ಕೆ ಅಲಾವ್ ಇದೆ. ಓಕೆ, ಇದೇನಿದು? ಕಪಾಟ್ ಇದು. ಓಕೆ, ನೋಡ್ಬೋದಾ? ನೋಡಿ, ಇಲ್ಲಿ ನೀವು ಕಾಣ್ಬೋದು ಈ ರೀತಿ ಎಲ್ಲ ಸ್ಟೆಪ್ಸ್ ಯಾಕಂದ್ರೆ ನೀವು ಪ್ಲೌಡ್ಗಳನ್ನ ಹಾಕೋಬಹುದು. ಇಲ್ಲಿ ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಇಲ್ಲಿ ಫಿಕ್ಸ್ ಮಾಡಿಲ್ಲ. ನಿಮ್ಗೆ ಇಲ್ಲಿ ಬೇಕಾದ್ರೆ ಇಲ್ಲಿಗೆ ಹಾಕೋಬಹುದು, ಮತ್ತೆ ಅದನ್ನ ತೆಗೆದು ವಾಪಸ್ ಇಲ್ಲಿಗೆ ಟಚ್ ಅಡ್ಜಸ್ಟ್ಮೆಂಟ್ ಎಷ್ಟು ಬೇಕಲ್ಲ ಆ ರೀತಿ ನೀವು ಪಳೆಗಳನ್ನ ಹಾಕೋಬಹುದು. ಓಕೆ, ಅದ್ರ ಮುಂದೆ ಇದು ಡ್ರಿಂಕ್ಸ್ ಎಲ್ಲ ಇಡ್ತಾ ಇದ್ರು, ಗ್ಲಾಸ್ಗಳೆಲ್ಲ ಇಡ್ತಾ ಇದ್ರು. ಓಕೆ, ಸುತ್ತ ಮರ, ಸುತ್ತ ಕಾಡು, ಇಲ್ಲಿ ಹೊರಗಡೆ ಕುತ್ಕೊಂಡು ಸಂಜೆ ಟೈಮ್ ಮೀಟಿಂಗ್ ಮಾಡ್ತಾ ಇದ್ರೆ. ಆಗಿನ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಗಳು
ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲೆಲ್ಲ ರಾಜರು ಕೂಡ ಪಾರ್ಟಿಗಳನ್ನು ಮಾಡಿರುವಂಥ ಸ್ಥಳ ಇದು. ಸೊ ಅಂಥ ಎಲ್ಲ ವ್ಯಕ್ತಿಗಳು ಇಲ್ಲೆಲ್ಲ ಪಾರ್ಟಿಗಳನ್ನು ಮಾಡಿದ್ದಾರೆ. ಈಗಲೂ ಕೂಡ ಆ ಗುರುತುಗಳ ಈಗಲೂ ಹಾಗೆ ಇದೆ. ಕೆಲವೊಂದು ಫಂಕ್ಷನ್ಗಳನ್ನು ಕೂಡ ಈಗಲೂ ಮಾಡ್ತಾರೆ ಇಲ್ಲಿ. ಬೇಬಿ ಶೋರ್ ಆಗಲಿ, ಶ್ರೀಮಂತ ಕಾರ್ಯಕ್ರಮಗಳು ಕೂಡ ಈಗಲೂ ಮಾಡ್ತಾರೆ. ನೀವೆಲ್ಲ ನೋಡ್ಬೋದು, ಈಗಲೂ ಕೂಡ ನಾವು ಫೀಲ್ ಮಾಡ್ಬೋದು ಇಲ್ಲೆಲ್ಲ ನಿಂತ್ಕೊಂಡು. ಸೊ ಅಷ್ಟೊಂದು ಚೆನ್ನಾಗಿರುವಂಥ ಕ್ಲಬ್ ಇದು. ಇವಾಗ ನಾವೆಲ್ಲ ಕಾಫಿ ಇಟ್ಕೊಂಡು ಅವರೆಲ್ಲ ಇಲ್ಲೊಂದು ಟೇಬಲ್ ಹಾಕಿರ್ತಾ ಇದ್ರು. ಸೊ ಅಧಿಕಾರಿಗಳು, ಎಸ್, ಬೇರೆ ದೇಶದ ಮಹಿಳೆಯರು ಬಂದಾಗ ಸೊ ವಾಶ್ರೂಮ್ಗಳನ್ನು ಕೂಡ ಇಲ್ಲೇ ಹೊಂದಿದ್ರು ಅವ್ರು. ವಾಶ್ರೂಮ್ಗಳನ್ನು ಎಲ್ಲ ಅಡ್ಜಸ್ಟ್ ಎಲ್ಲ ಥರದ. ಸೊ ನೀವು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ, ಬೆಳಗಾವಿ, ಬಾಂಬೆಯಲ್ಲಿ ನೋಡುವಂಥ ಕ್ಲಬ್ಗಳಲ್ಲಿ ಹೇಗಿರುತ್ತಲ್ಲ ಎಲ್ಲ ರೀತಿಯ ಫೆಸಿಲಿಟೀಸ್ ಇತ್ತು ಇಲ್ಲಿ. ಎಲ್ಲ ಇದೆ. ಓಕೆ, ಅಂದ್ರೆ ಎಲ್ಲ ನೋಡಿ ಎಷ್ಟೆಷ್ಟು ಒಂದೊಂದು ಎರಡೆರಡು ಅಡಿಗೂ ಒಂದೊಂದು ಡೋರ್ ಇಟ್ಟಿದ್ದಾರೆ, ಒಂದು ವಿಂಡೋಸ್ ಇಟ್ಟಿದ್ದಾರೆ. ಒಂದು ದೊಡ್ಡ ಹಾಲ್ಗಳೇ ಇದೆ. ಬಿಲಿಯರ್ಡ್ಸ್ ಟೇಬಲ್ ಅವರು ಬಿಲಿಯರ್ಡ್ಸ್ ಟೇಬಲ್. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಟೆನ್ನಿಸ್ ಅನ್ನ ಆಡ್ಲಿಕ್ಕೆ ಕೂಡ ಹೊರಗಡೆ ಇದು ಮಾಡಿದ್ದಾರೆ. ಮತ್ತೆ ಹೊರಾಂಗಣ, ಇದು ಒಳಾಂಗಣ ಆಯ್ತಾ, ಹೊರಾಂಗಣ ಕ್ರೀಡೆಗಳು ಕ್ಲಬ್ ವತಿಯಿಂದ ಆಡ್ಲಿಕ್ಕೆ ಅಲ್ಲಿ ಕೂಡ ಮಾಡಿದ್ದಾರೆ. ಓಕೆ, ಇವ್ರು ನಮ್ಮ 2ನೇ ಕ್ಯಾಪ್ಟನ್ ಪರಶುರಾಮ್ ಬಾಬು ಅವರು ಇದನ್ನ ಕಟ್ಟಿದಾರಲ್ಲ, ಅವರು ಗಾಳಿಯ ಗಂಡ ಅಂತ ಕರಿತಾ ಇದ್ರು. ರನ್ನಿಂಗ್ ಅಲ್ಲಿ ಅಷ್ಟು ಫಾಸ್ಟ್ ಇದ್ರು ಅವರು ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು. ಅವರು ಕೂಡ ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ರಿಂದ ಇದನ್ನೆಲ್ಲ ಕಟ್ಟಿರ್ತಾರೆ ಅವರು. ಹೌದು, ಮಾತುಕತೆ, ಹರಟೆ, ಮನರಂಜನೆ ಮಾಡ್ಲಿಕ್ಕೋಸ್ಕರ ಇದೇ ರೀತಿಯಾಗಿತ್ತು. ಬಿಲ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಈಗಲೂ ಉಳ್ಕೊಂಡ್ ಬಂದಿದೆ ಅದು, ಇವಾಗಲೂ ಉಳ್ಕೊಂಡ್ ಬಂದಿದೆ. ಮತ್ತೆ ಎಲ್ಲನೂ ಕೂಡ ಇದೆ ಹಂಚಿಂದ ಮಾಡಿರೋದು. ಹೌದು, ಆಕ್ಚುಲಿ ಹಂಚುಗಳು ಮಂಗಳೂರು ಹಂಚುಗಳು 1865ರಲ್ಲಿ ತಯಾರಾಗಿರುವಂತಹ ಹಂಚುಗಳು. ಈಗಲೂ ಕೂಡ ಅವ್ರ ಮೇಲೆ ಸಿಂಬಲ್ ಇದೆ. ಓಕೆ, ಅಷ್ಟು ಹಳೆ ಹಂಚುಗಳಿವೆಲ್ಲ, ಮಂಗಳೂರು ಹಂಚುಗಳಿವೆಲ್ಲ. ಸಾಗವಾನಿ ಕಟ್ಟಿಗೆಗಳನ್ನ, ಕಬ್ಬಿಣಗಳನ್ನು ಬಳಸ್ಕೊಂಡು ಕಟ್ಟಿರ್ತಾರೆ. ಸೊ ಮೆಂಬರ್ಸ್ಗಳಿಗೆ ಮಾತ್ರ ಅವಕಾಶ ಇದೆ ಇಲ್ಲಿ. ನಾವು ಮೆಂಬರ್ಸ್ ಅಲ್ವಲ್ಲ, ಅದಕ್ಕೇನೆ ನಾವು ಹೊರಗಡೆ ಬರ್ತಾ ಇದೀವಿ. ನಾವು ಎಲ್ಲ ಕಡೆ ನೋಡಿದ್ವಿ ಪಾರ್ಟಿ ಹಾಲ್ಗಳು, ರಾಜರ ಪಾರ್ಟಿ ಹಾಲ್ಗಳು ಹೇಗಿರುತ್ತೆ. ನಾವು ದೊಡ್ಡ ದೊಡ್ಡ ರಾಜಮನೆತನಗಳನ್ನ ನೋಡಿದ್ವಿ. ನಾವು ಪಾರ್ಟಿ ಹಾಲ್ ನೋಡಕ್ ಆಗಲ್ಲ, ಕೆಲವು ಪ್ರೈವೇಟ್ ಸೆಕ್ಷನ್ಸ್ ಇರುತ್ತೆ, ಬಿಡಲ್ಲ. ಬಟ್ ಜಮಖಂಡಿಲ್ಲ ಜೀವಂತವಾಗಿದೆ, ನಾವು ನೋಡಬಹುದು. ಇತಿಹಾಸದಲ್ಲಿ ಹುಡುಕಿ ನೋಡಿ ಎಲ್ಲಿ ಸಿಗಲ್ಲ ಪಾರ್ಟಿ ಹಾಲ್ಗಳು. ರಾಜರ ಪಾರ್ಟಿ ಹಾಲ್ ಆಗಲಿ, ಬ್ರಿಟಿಷರ್ ಪಾರ್ಟಿ ಹಾಲ್ ಆಗಲಿ ಎಲ್ಲಿ ಸಿಗುತ್ತೆ? ಕರ್ನಾಟಕ ದೇಶದಲ್ಲಿ ನಮಗೆ ಸಿಕ್ಕಿಲ್ಲ. ಸೊ ಈಗಲೂ ಕೂಡ ನಾವು ಜಮಖಂಡಿ ಪಾರ್ಟಿ ಎಲ್ಲ ಆಗಿದೆ ಇವಾಗ. ಜಮಖಂಡಿ ಮಂದಿ ಎಲ್ಲ, ಜಮಖಂಡಿ ಮಂದಿ ಬರಲ್ಲ, ಸಾರ್ವಜನಿಕರಿಗೆ ಅಲಾವ್ ಇಲ್ಲ. ಯಾರು ಮೆಂಬರ್ ಆಗಿರ್ತಾರೆ ಅವ್ರಿಗೆ ಅಷ್ಟೇ. ಯಾರೆಲ್ಲ ಕ್ಲಬ್ ಕ್ಲಬ್ ಅಂತ ಇದೆ, ಅವ್ರು ಏನು ಮಾಡ್ಕೊ SRA ಕ್ಲಬ್ ಇದೆಯಲ್ಲ, ಅವ್ರು ಏನು ಇದು ಮಾಡ್ಕೊಂಡಿರಲ್ಲ ಅವ್ರಿಗೆ ಅಷ್ಟೇ. ಅಂದ್ರೆ ಎಷ್ಟು ಎಕರೆಯಲ್ಲಿ ಇದೆ ಇದು? ಒಂದು ಅರ್ಧ ಎಕರೆಯಲ್ಲಿ ಇರುವಂತ. ಎಕರೆಯಲ್ಲಿ ಅವಾಗಲೇ ಕಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.